ಊರಿಗೆ ಹೋಗ್ತಾರೆ, ಲಂಚ್ ಹೋಗ್ತಾರೆ. ಅದೇ 20 ಸತಿ ಓಡಾಡ್ತಾರೆ ಗೇಟ್ ನಂಬರ್ 2 ಗೇಟ್ ನಂಬರ್ 2 ಮುಂದೆ MS ಬಿಲ್ಡಿಂಗ್ 20 ಸತಿ ಓಡಾಡ್ತಾರೆ. ಸಾಲ್ವ್ ಮಾಡಕ್ಕೆ ಅವ್ರಿಗೆ ಆದ್ರೆ ಇವಾಗ ಕುರ್ಚಿ ಬೇಕು. ಕುರ್ಚಿ ತಗೊಂಡು ಏನ್ ಮಾಡ್ತೀರಾ ನೀವು? ಕುರ್ಚಿ ತಗೊಂಡು ಏನ್ ಮಾಡ್ತೀರಾ ನೀವು? ಡೇ ಟು ಡೇ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಏನ್ ಗೊತ್ತಿಲ್ಲ ನಿಮ್ಗೆ? ನೀವು ಕುರ್ಚಿ ತಗೊಂಡು ಏನ್ ಮಾಡ್ತೀರಾ ನೀವು? ಕುರ್ಚಿ ತಗೊಂಡು ಏನ್ ಮಾಡ್ತೀರಾ? ಡೇ ಟು ಡೇ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಾಗಲ್ಲ. ಇಲ್ಲಿ ಸಿದ್ದರಾಮಯ್ಯನವರು ಮಾತಿಗೆ ತಪ್ಪಿದ್ರು ಅಂತ ಹೇಳಿ ನಾವು ಕನ್ಸಿಡರ್ ಮಾಡಬೇಕಾ, ಅಥವಾ DK ಶಿವಕುಮಾರ್ ಅವರು ಇಲ್ಲದ ಮಾತನ್ನ ಆಡಿದ್ದೇವೆ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ತಿದ್ದಾರೆ ಅಂತ ಹೇಳಿ ನಾವು ಕನ್ವಿನ್ಸ್? ಈಗ ಮಾತುಕತೆ ಆಗಿಲ್ಲ ಅನ್ನೋದಂತೂ ಸ್ಪಷ್ಟವಾಗಿ ಸಿದ್ದರಾಮಯ್ಯನವರ ನಡೆನುಡಿಯಿಂದ ಕೇಳೋಕೆ ಕಾಣೋಕೆ ಸಿಗ್ತಾ ಇದೆ. ಆದ್ರೆ ಪದೇ ಪದೇ DK ಶಿವಕುಮಾರ್ ಅವರು ಮಾತುಕತೆಯ ಬಗ್ಗೆನೇ ನೆನಪು ಮಾಡ್ತಾ ಇದ್ದಾರೆ. ಸುಳ್ಳು ಹೇಳ್ತಿರೋದು ಯಾರು, ಮಾತಿಗೆ ತಪ್ಪಿರೋದು ಯಾರು ಅಂತ? ಅಲ್ಲ, ಇವರು ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು 2.5 ವರ್ಷ ಅದು ಮಾತುಕತೆ ಅದೆಲ್ಲ ಆಗಿಲ್ಲ ಅನ್ನೋಂಗಿದ್ದಿದ್ರೆ ಇವಾಗ ಏನಕ್ಕೆ ಪಾಯಿಂಟ್ ಬರ್ತಿತ್ತು? ಈಗ 2.5 ವರ್ಷ ಆದ ನಂತರ ಇವಾಗ ಬಂದಿದೆ ಅಂತ ಅಂದ್ರೆ ಇದು ಅವರಲ್ಲಿ ನಡೆದಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು, ಸೋನಿಯಾ ಗಾಂಧಿ ಅವರಾಗಿರ್ಬೋದು, ರಾಹುಲ್ ಗಾಂಧಿ ಅವರಾಗಿರ್ಬೋದು, ಇವರ ಒಂದು ದೊಡ್ಡ ಮಟ್ಟದಲ್ಲಿ ಅವರ ವರಿಷ್ಠರುಗಳು 4-5 ಜನದ ಮಧ್ಯಂತರದ ನಡೆದಿರುವಂತಹ ತೀರ್ಮಾನ ಇದು. ಆ ತೀರ್ಮಾನ ನಡೆದಿದ ಮೇಲೆ ಈಗ ಅಲ್ಲಿ ಇನ್ನೊಂದೇನಾಗಿದೆ ಅಂತ ಅಂದ್ರೆ ಮೈಸೂರು, ಮಂಡ್ಯ, ತುಮಕೂರು, ಹಾಸನ್ನು, ಕೋಲಾರ ಈ ಕಡೆ ಎಲ್ಲ ಓಟ್ ಹಾಕಿರೋದು ಏನಕ್ಕೆ ಅಂತ ಅಂದ್ರೆ ಮಂಡ್ಯದಲ್ಲಿ JDS ಬೆಲ್ಟ್ 7 ಸೀಟ್ಗೆ 6 ಸೀಟ್ನ ಕಾಂಗ್ರೆಸ್ ಕೊಟ್ಟಿದ್ದಾರೆ ಅಂತ ಅಂದ್ರೆ ಅದು DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಒಂದೇ ಒಂದು ಕಾರಣಾಂತರದಿಂದನೇ ಕೊಟ್ಟಿರೋದು, ಒಟ್ಟು ಬೇರೆ ಯಾವುದೇ ಭಾವನೆಯಿಂದ ಅಲ್ಲ. ಏನಕ್ಕೆ ಅಂದ್ರೆ ಮೈಸೂರಿನಲ್ಲೂ ಸಹ 11 ಗಂಟೆ ರಾತ್ರಿ ಬರ್ತಾರೆ. ನಮ್ಮ ಚಾಮರಾಜ ಕ್ಷೇತ್ರ ಹರೀಶ್ ಗೌಡ್ರು ಅಂತವ್ರು ನಮ್ಮ ಇಲ್ಲಿಂದ ಕಾಂಗ್ರೆಸ್ ಇಂದ ಗೆದ್ದಿದ್ದಾರೆ. ಅವ್ರ ಪರವಾಗಿ ಕ್ಯಾನ್ವಾಸ್ ಮಾಡೋದಕ್ಕೆ 11 ಗಂಟೆಗೆ ಬಂದು ಕೈ ಮುಗಿದು ಕೇಳ್ತಾರೆ, ನೀವು HD ದೇವೇಗೌಡರಿಗೆ ಕೊಟ್ಟಿದ್ದೀರಾ, SM ಕೃಷ್ಣ ಅವರು ಕೊಟ್ಟಿದ್ದೀರಾ, HD ಕುಮಾರಸ್ವಾಮಿ ಅವರು ಕೊಟ್ಟಿದ್ದೀರಾ, ಒಕ್ಕಲಿಗನಾಗಿ ನಾನು ಒಬ್ಬ ಮುಖ್ಯಮಂತ್ರಿ ಆಗ್ತೀನಿ, ನೀವೆಲ್ಲ ಆಶೀರ್ವಾದ ಮಾಡಿ ನಾನ್ ಮುಖ್ಯಮಂತ್ರಿ ಆಗ್ಬೇಕು ಅಂದ್ರೆ ನೀವು ಹರೀಶ್ ಗೌಡ್ರನ್ನ ಗೆಲ್ಸಿ ಅಂತ ರಿಕ್ವೆಸ್ಟ್ ಕೊಡ್ತಾರೆ. ಆ ಪರವಾಗಿ ಇವತ್ತು ಚಾಮರಾಜ ಕ್ಷೇತ್ರದಲ್ಲೂ ಸಹ ಹರೀಶ್ ಗೌಡ್ರು ಗೆದ್ದಿದ್ದಾರೆ. ಅದನ್ನ ಅರ್ಥ ಮಾಡ್ಕೋಬೇಕು. ಇವತ್ತೀಗ ಮಂಜುನಾಥ್ ಸರ್ ಏನೋ ಹೇಳ್ತಾ ಇದ್ರು, ಅವ್ರು ಏನಂತ ಅಂದ್ರೆ ಏನಕ್ಕೆ ಒಕ್ಕಲಿಗರು ದೆಹಲಿಗೆ ಹೋಗಿದ್ದಾರೆ ಅಂತ ಕೇಳ್ತಾ ಇದ್ರು. ಏನಾಗಿ 26 ಜನ ಇವತ್ತು ನಮ್ಮ ಕಾಂಗ್ರೆಸ್ MLAಗಳು ಕರ್ನಾಟಕದಲ್ಲಿ ಗೆದ್ದಿರೋರು DK ಶಿವಕುಮಾರ್ಗೆ ನೀವು ಮುಖ್ಯಮಂತ್ರಿ ಸ್ಥಾನ ಕೊಡ್ಲಿಲ್ಲ ಅಂತ ಪಕ್ಷದಲ್ಲಿ ಇದೇ ಇವತ್ತೇನ್ 26 ಜನ MLAಗಳು ಗೆದ್ದಿದ್ದಾರೆ ಅವ್ರಿಗೆ ಮುಂದೆ ಇವತ್ತಲ್ಲಿ ಯಾಕೆಂತಂದ್ರೆ ಅವ್ರು 26 ಜನ ಗೆದ್ದಿರೋದು ಒಕ್ಕಲಿಗ ಎಲ್ಲಿ ಜಾಸ್ತಿ ಬೆಲ್ಟ್ ಇದೆ ಅದೇ ಜಾಗದಲ್ಲಿ ಗೆದ್ದಿರೋದು. 26 ಜನನುವೆ ಮುಂದಿನ ದಿನಗಳಲ್ಲಿ ಅವ್ರು DK ಶಿವಕುಮಾರ್ ಅವ್ರ ಮುಖ್ಯಮಂತ್ರಿ ಆಗ್ಲಿಲ್ಲ ಅಂತ ಅಂದ್ರೆ 26 ಜನದಲ್ಲಿ 6 ಜನನು ಗೆಲ್ಲಲ್ಲ, ಇದು ಶತಸಿದ್ಧ. ಈ ವಿಷಯದಲ್ಲಿ ನಾವು ಹೇಳ್ತಾ ಇದೀವಿ, ನಾವು ಮೈಸೂರು ಜಿಲ್ಲಾ ಒಕ್ಕಲಿಗರ ಸಂಘದಿಂದ ಹೇಳ್ತಾ ಇದ್ದೀನಿ. ಜೊತೆನಲ್ಲಿ ಇವತ್ತು ಯಾವುದು ನಮ್ಮ ಒಕ್ಕಲಿಗರ ಸಮಾಜದ ಎಲ್ಲ ಬಂಧುಗಳು ಹೇಳ್ತಾ ಇದ್ದಾರೆ, ಜೊತೆನಲ್ಲಿ ಒಕ್ಕಲಿಗ ಕುಲ ಬಾಂಧವರು ಹೇಳ್ತಾ ಇದ್ದಾರೆ, ಒಕ್ಕಲಿಗ ಮಠದ ಮಠಾಧೀಶರುಗಳು ಎಂಟ್ರಿ ಆಗಿದ್ದಾರೆ ಅಂತ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. DK ಶಿವಕುಮಾರ್ಗೆ ನೀವು ಈ ಸಾರಿ ಮುಖ್ಯಮಂತ್ರಿ ಸ್ಥಾನ ಕೊಡ್ಲಿಲ್ಲ ಅಂತ ಅಂದ್ರೆ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರದಲ್ಲಿ ಇವತ್ತು ಏನ್ ಕಾಂಗ್ರೆಸ್ 1, 2, 3 ಅನ್ನೋ ಸಿಂಗಲ್ ನಂಬರ್ ಬಂದಿದೆ, ಅದೇ ಪರಿಸ್ಥಿತಿ ಕಾಂಗ್ರೆಸ್ ಸಹ ದಿವಾಳಿ ಆಗುತ್ತೆ. ಇದು ಸತ್ಯ. ನಲ್ಲಿ ಮುಖ್ಯಮಂತ್ರಿ ಮಾಡಿ ಅಂತಾನೆ ಕೇಳಕ್ ಹೋಗಿದ್ರು ಅಂತ ಹೇಳ್ತಿದ್ರಿ, ಮಂತ್ರಿಗಿರಿ ಇಲ್ಲ ಇಲ್ಲಿ ಇಲ್ಲ ಮೇಡಮ್, ಯಾವುದೇ ಕಾರಣಕ್ಕೂ ಇಲ್ಲ. ಅವರು ಮಂತ್ರಿಗಿರಿನೇ ಕೇಳೋದಕ್ಕೆ ಹೋಗಿರೋದು. ಎಲ್ಲರೂ ಸಹ ಚೆಲುವರಾಯ ಸ್ವಾಮಿ ಅವರ ನೇತೃತ್ವದಲ್ಲಿ ಹೋಗಿದ್ದಾರೆ. ಬಟ್ ಅಲ್ಲಿ ಮಾಧ್ಯಮದ ಕ್ವಶನ್ ಉತ್ತರ ಕೊಡಕ್ಕಾಗದೆ ಅವ್ರು ಏನ್ ಹೇಳಿದ್ದಾರೆ, ಸಂಪುಟ ರಚನೆ ಏನಾದ್ರು ಪುನರಚನೆ ಆದ್ರೆ ಅನ್ನೋ ಒಂದು ಕಾರಣ ಆತರ ನಿಮ್ಗೆ ಇದು ಮಾಡಿದ್ದಾರೆ. ಹೊತ್ತು ಅವ್ರು ಎಲ್ಲರೂ ಸಹ ಒಕ್ಕಲಿಗರಿಗೊಬ್ಬರಿಗೆ ಒಂದು ಈ ಸಾರಿ ಅವ್ರ ಮುಖ್ಯಮಂತ್ರಿ ಸ್ಥಾನ ಕೊಡ್ಲಿಲ್ಲ ಅಂದ್ರೆ ಮುಂದೆ ಅವ್ರು ಯಾವ ಮುಖ ಹೊತ್ಕೊಂಡು MLAಗಳು ಬಂದು ಓಟ್ ಕೇಳ್ತಾರೆ ಅವ್ರ ಕ್ಷೇತ್ರದಲ್ಲಿ. ಸಿದ್ದರಾಮಯ್ಯನವರು ಅವತ್ತೊಂದು ದಿವಸ ಬಂದು ಕ್ಯಾನ್ವಾಸ್ ಮಾಡೋ ಟೈಮಲ್ಲಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಭಾವನೆಯಿಂದನೇ ಇಡೀ ಕರ್ನಾಟಕದಲ್ಲಿ DK ಶಿವಕುಮಾರ್ ಪರವಾಗಿ DK ಶಿವಕುಮಾರ್ 224 ಕ್ಷೇತ್ರದಲ್ಲೂ ಹೋಗಿ ಕ್ಯಾನ್ವಾಸ್ ಮಾಡಿದ್ದಾರೆ ಅವರು. ಎಲ್ಲಾ ಜನಾಂಗದ ಪರವಾಗಿ ಕೇಳಿದ್ದಾರೆ. ಅದರಲ್ಲೂ ಇವತ್ತು DK ಶಿವಕುಮಾರ್ ಹಾಗೆ ಆಗ್ತಾರೆ ಅನ್ನೋ ಕಾರಣಾಂತರದಿಂದ ಒಕ್ಕಲಿಗರು ಎಲ್ಲರೂ ಸಹ ಒಗ್ಗಟ್ಟಾಗಿ ಓಟ್ ಹಾಕಿ DK ಶಿವಕುಮಾರ್ ಆಗ್ಲಿ ಅನ್ನೋ ಒಂದು ಆಶಾಭಾವನೆಯಿಂದ ಇಟ್ಕೊಂಡಿದ್ದಾರೆ ಜನ. ಇವತ್ತು ಖುಷಿಯಿಂದಿದ್ದಾರೆ. ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ ನಂತರದಲ್ಲಿ DK ಶಿವಕುಮಾರ್ ಅವರ ಹೇಳಿಕೆಯನ್ನ ಗಮನಿಸಿದ್ರೆ ಎಲ್ಲೊಂದ್ ಕಡೆ ಹಿಡಿತ ಪಟ್ಟನ್ನ ಸಡಿಲಿಸಿದ್ರು, ಅಥವಾ ಓಕೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿ ಮುಂದುವರಿಲಿ ಅಂತ ಹೇಳಿ ಒಪ್ಕೊಂಡ್ರು, ತಮ್ಮ ಹಠವನ್ನ ಕೈ ಬಿಟ್ರು ಅಂತ ಹೇಳಿ ಎಲ್ಲಾದ್ರೂ ಅನ್ನಿಸುತ್ತಾ ಅಂತ ಹೇಳಿ ಅವರು ಬ್ರೇಕ್ಫಾಸ್ಟ್ ಗೆ ಸ್ಟಾಪ್ ಆಗಿ ಮಂಗಳವಾರದ್ದು ಲಂಚ್ಗೆ ಇಲ್ಲ ಡಿನ್ನರ್ಗೂ ಇನ್ವೈಟೇಷನ್ ಇರ್ಲಿಲ್ಲ ಅಂದಿದ್ರೆ ನಾವು ಅನ್ಕೋಬಹುದಿತ್ತು ಏನೋ ಒಂದು ಇತ್ಯರ್ಥ ಆಗಿದೆ ಅಂತ. ಇದು ಯಾವಾಗ ಮತ್ತೆ ಟ್ಯೂಸ್ಡೇಗೆ ಪೋಸ್ಟ್ಪೋನ್ ಆಯ್ತು ಅಲ್ಲೇ ನಾವು ಅರ್ಥ ಮಾಡ್ಕೋಬೇಕು. ಅಂಡ್ ಒನ್ ಮೋರ್ ಥಿಂಗ್, ನನಗೆ ಗೊತ್ತಿರಂಗೆ
ಇಬ್ಬರ ಹಿಂದೆನೂ ಅವ್ರ ಟೀಮು ಬ್ಯಾಕ್ ಎಂಡ್ ಅಲ್ಲಿ ಕೆಲಸ ಮಾಡ್ತಾನೆ ಇದೆ. ಅಂಡ್ ಇದು ನಾವ್ ಯಾರು ಇಗ್ನೋರ್ ಮಾಡಕ್ ಆಗದೆ ಇರೋಂತ ವಿಚಾರ. ಎಲ್ಲೆಲ್ಲಿ ರೆಸಾರ್ಟ್ ಮಾಡ್ಬೇಕು, ಎಲ್ಲೆಲ್ಲಿ ಏನೇನ್ ಮಾಡ್ಬೇಕು, ಎಲ್ಲೆಲ್ಲಿ ಬ್ಲಾಕ್ ಮೇಲಿಂಗ್ ಕಾಂಗ್ರೆಸ್ಸಿನ ಸಂಸ್ಕೃತಿ ಕೇಳಿಸ್ಕೊಳ್ಳಿ ಸರ್. ರೆಸಾರ್ಟ್ ನೀವು ರೆಸಾರ್ಟ್ ರಾಜಕಾರಣ ಮಾಡಲ್ಲ, ಜಾತಿ ರಾಜಕಾರಣ ಮಾಡಲ್ಲ. ಶಿವಕುಮಾರ್ ಅವರು ಜೈಲಿಗೆ ಹೋಗೋಕ್ ಮುಂಚೆ ಅದು ಯಾವ ಈಗಲ್ಟನ್, ಹೌದು ಈಗಲ್ಟನ್, ನಾನು ಮರ್ತೋಗಿದ್ದೀನಿ ಹೆಸರು, ಬಹುಶಃ ಈಗಲ್ಟನ್ ಅನ್ಸುತ್ತಾ. ರೆಸಾರ್ಟ್ ಸಂಸ್ಕೃತಿ ಕರ್ಕೊಂಡು ಹೋಗಿದ್ರು. ಸ್ಮಿತಾ ಅವರೇ, ಕಾಂಗ್ರೆಸ್ನವರು ರೆಸಾರ್ಟ್ ರಾಜಕಾರಣ ಮಾಡಲ್ಲ, ಕುದುರೆ ವ್ಯಾಪಾರ ಮಾಡಲ್ಲ, ಅವರು ಇದನ್ನ ಏನದು ಜಾತಿ ರಾಜಕಾರಣ ಮಾಡಲ್ಲ. ನಮಗೆ ಹೇಳ್ತಾರೆ ಜಾತಿ ರಾಜಕಾರಣ ಮಾಡ್ತಾರೆ. ಗೌಡ್ರು ಬರೀ ಒಕ್ಕಲಿಗರಿಗಷ್ಟೇ ಪ್ರಾಮುಖ್ಯತೆ. ನೀವೇನ್ ಮಾಡ್ತಾ ಇದ್ದೀರಾ ಇವತ್ತು? ಅಟ್ ದಿ ಎಂಡ್ ಆಫ್ ದಿ ಡೇ ನೀವ್ ಏನ್ ಮಾಡ್ತಾ ಇದ್ದೀರಾ? ಒಕ್ಕಲಿಗ ವರ್ಸಸ್ ಕುರುಬ ತಂದು ನಿಲ್ಲಿಸ್ತಾ ಇದ್ದೀರಾ. ಇಲ್ಲಿ ಜಾತಿ ರಾಜಕಾರಣ ಆಗ್ತಾ ಇಲ್ವಾ? ಯಾಕೆ ಅಷ್ಟು ದೊಡ್ಡ ಸಮಾಜ ಮಧ್ಯೆ ಒಡಕು ಯಾಕೆ ಸೃಷ್ಟಿ ಮಾಡ್ತಾ ಇದ್ದೀರಾ? ಎಲ್ಲೋದ್ರು ಮೈನಾರಿಟಿ ಅವ್ರು, ಎಲ್ಲೋದ್ರು ಯಾಕೆ? ಅವ್ರು ನಿಮಗೆ ಓಟ್ ಹಾಕಿದ್ದೇನಕ್ಕೆ? ಯಾಕೆ ಓಟ್ ಹಾಕಿದ್ರು ಮೈನಾರಿಟಿ ಅವ್ರು? ಇಷ್ಟು ದಿನ ಏನ್ ಹೇಳ್ತಿದ್ರಿ? ಮೈನಾರಿಟಿ ಅವರು ಮುಸ್ಲಿಂ ಅವರ ಜಪ ಮಾಡ್ತಾ ಇದ್ರಿ, ಇವಾಗ ಸಾಕಾಗೋಯ್ತು. ಇವಾಗ ಒಬ್ರು ಒಕ್ಕಲಿಗರು ಜಪ ಮಾಡ್ತಿದ್ದಾರೆ, ಒಬ್ರು ಕುರುಬ ಸಮುದಾಯದ ಮಾಡ್ತಿದ್ದಾರೆ. ಎಲ್ಲಿ ಅಹಿಂದ ನಾಯಕರು ಅಂತ ಹೇಳ್ಕೊಂಡಿರೋ ಸಿದ್ದರಾಮಯ್ಯ ಅವರು ಕುರ್ಚಿಗಂಟ್ಕೊಂಡು ಇಷ್ಟು ಸಂಧ್ಯಾಕಾಲ ಅಂತ ಹೇಳ್ತಾರಲ್ಲ, ನನಗೆ ಗೊತ್ತಿಲ್ಲ ಅದು ಸಂಧ್ಯಾಕಾಲ ಅವ್ರಿಗೆ ಇದೆಯೋ ಇಲ್ಲ. ನೆಕ್ಸ್ಟ್ ಎಲೆಕ್ಷನ್ ಇವತ್ತು ಹೇಳ್ತಾರೆ ಅವರು 28 ಎಲೆಕ್ಷನ್ ಪ್ರಿಪರೇಷನ್ ಅಂತ. ಆಗ್ಬೇಕಾಗಿರೋಂತ GBA ಎಲೆಕ್ಷನ್ ಇಲ್ಲ, ಜಿಲ್ಲಾ ಪಂಚಾಯತ್ ಇಲ್ಲ, ಗ್ರಾಮ ಪಂಚಾಯತ್ ಎಲೆಕ್ಷನ್ ಬರ್ತಾ ಇದೆ, ಅದ್ರ ಬಗ್ಗೆ ಮಾತಿಲ್ಲ. ನೀವ್ ಯಾವ್ದೋ 28 ಬಗ್ಗೆ ಅಧಿಕಾರ ಹಿಡಿಯಕ್ಕೆ ಮತ್ತೆ ಯೋಚನೆ ಮಾಡ್ತಿದ್ದೀರಾ ಅಂದ್ರೆ ನಿಮಗೆಷ್ಟು ಅಧಿಕಾರ ದಾಹ ಇದೆ ಅನ್ನೋದು ಕಾಣಿಸ್ತಾ ಇದೆ ಇಲ್ಲಿ. ಆಮೇಲೆ ಕಾಂಗ್ರೆಸ್ ನಲ್ಲಿ ದಿನ ಸಾಯೋರ್ಗೆ ಅಳೋರು ಯಾರು ಅಂತ ಅವ್ರ ಪಾರ್ಟಿಯವರು ಅವ್ರ ಗೋಜ್ ದಿನ ಹೇಳ್ಕೊತಾರೆ. ಮೀಡಿಯಾ ಮುಂದೆ ಗ್ರಾಂಟ್ ಕೊಟ್ಟಿಲ್ಲ ಅಂತ ಹೇಳ್ಕೊತಾರೆ, ಅಭಿವೃದ್ಧಿ ಕೆಲಸಗಳಾಗ್ತಿಲ್ಲ ಅಂತ ಅವ್ರ MLAಗಳೇ ಹೇಳ್ತಿದ್ದಾರೆ. ಇವಾಗ ಹೊಸ ವಿಚಾರ CM DCM ಇನ್ನೇನಾದ್ರು ಅನದರ್ 6 ಮಂತ್ ಇದೇ ನಡೆಯುತ್ತೆ. 3 ವರ್ಷ ಕಂಪ್ಲೀಟ್ ಆಗುತ್ತೆ. ಆಮೇಲೆ ಮತ್ತೆ ಇನ್ನೊಂದ್ 2 ವರ್ಷ ಆದ್ಮೇಲೆ ಮತ್ತೆ ಇನ್ನೇನಾದ್ರು ಹಗರಣಗಳು ಬರುತ್ತೆ. ಅವ್ರದೇ ಬಂದಾಗ ಹೊಸರಲ್ಲಿ ಏನ್ ಹೇಳಿದ್ರು, ಎಲ್ಲಾರ ಹಗರಣ ತೆಗಿತೀವಿ, ಬಿಜೆಪಿ ಅವ್ರು ತೆಗಿತೀವಿ, JDS ಅವ್ರು ತೆಗಿತೀವಿ ಅಂದ್ರು. ಒಬ್ರದ್ದು ಸಿಗ್ಲಿಲ್ಲ, ಅವ್ರವ್ರದೇ ಸಿಕ್ಕಾಕೊಂಡಿದೆ. ಅದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡ್ಲಿ. ಅದಕ್ಕಿಂತ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಆಗಿಲ್ಲ. ನಾವೆಲ್ಲ ಡೆವಲಪ್ಮೆಂಟ್ ಮಾಡಕ್ ಆಗಿಲ್ಲ. ನಾವು ಬಿಜೆಪಿ ಅವರು ಡೆವಲಪ್ಮೆಂಟ್ ಮಾಡ್ಲೇ ಇಲ್ಲ. ನಿಮಗ್ ಜನ ಆಶೀರ್ವಾದ ಮಾಡಿದ್ರಲ್ಲ, ಮೊದಲು ಆ ಕೆಲಸ ಮಾಡಿ. ಸಿಎಂ ಯಾರಾದ್ರೂ ಆಗ್ಲಿ ಮೇಡಮ್, ಅದ್ರ ಬಗ್ಗೆ ನಮ್ಗೆ ಏನೋ ಭಿನ್ನಾಭಿಪ್ರಾಯ ಇಲ್ಲ. ನಾವ್ ಯಾರು ಸಿಎಂ ಆದ್ರೂ ನಾವ್ ಎಕ್ಸೆಪ್ಟ್ ಮಾಡ್ಕೊಂತೀವಿ. ಬಟ್ ನೀವು ಕೆಲಸ ಮಾಡ್ಬಿಟ್ಟು ನಾವು ಅಧಿಕಾರ ಕೊಡಿ ಅಂತ ಕೇಳೋದ್ರಲ್ಲಿ ಅರ್ಥ ಇದೆ. ನೀವು ಅಧಿಕಾರನೇ ಅದೇ ಇಂಪಾರ್ಟೆಂಟ್, ನಮಗ್ ಜನ ಆಶೀರ್ವಾದ ಮಾಡಿರೋದೇ ಕುರ್ಚಿ ಇಟ್ಕೊಳಕ್ಕೆ ಅನ್ನೋದಾದ್ರೆ ಅಂತ ಸರ್ಕಾರನ ನಾವು ಖಂಡಿತವಾಗ್ಲೂ ಧಿಕ್ಕರಿಸ್ತೀವಿ ಮೇಡಮ್. DK ಶಿವಕುಮಾರ್ ಸೋತ್ಬಿಟ್ರ ಅಥವಾ ಎಲ್ಲ ಸರಿ ಹೋಗ್ಬಿಡ್ತಾ? ಅದೇ ಪ್ರಶ್ನೆ ಮಂಜುನಾಥ್ ಅವರೇ. ನಾನ್ ಮತ್ತೆ ಅದೇ ಹೇಳ್ತಿದ್ದೀನಿ, ಯಾಕೋ ಸುನಾಮಿ ಬರೋಕ್ ಮುಂಚಿನ ಗಾಢ ಮೌನದ ತರ ಕಾಣ್ತಿದ್ಯಪ್ಪ. ಮತ್ತೊಂದ್ ಮಂಗಳವಾರದ ಡಿನ್ನರ್ ಒಂಥರ ಹೆಂಗೆ ಅಂದ್ರೆ ನಮ್ಮ ಮನೆಗ್ ನೀವು ಬಂದ್ರಿ, ನಿಮ್ ಮನೆಗ್ ನಾನ್ ಬರ್ತೀನಿ ಅಥವಾ ಹಂಗಾಗಿ ಹೋಗ್ಬಿಟ್ಟಿದೆ. ಇದು ನೆವರ್ ಎಂಡಿಂಗ್ ಅನ್ಸೋಕ್ ಶುರು ಆಗ್ಬಿಟ್ರೆ ಪಕ್ಷದ ಕಾರ್ಯಕರ್ತರಿಗೆ ಹೋಗ್ತಿರೋ ಸಂದೇಶ ಏನು? ನಿಮ್ಮ ಪಕ್ಷವನ್ನ ನಂಬಿ ವೋಟ್ ಹಾಕಿದ ಜನರ ಕತೆ ಏನು? ಶ್ರೀರಾಮುಲು ಅವರಂತೂ ಇವತ್ತು ಕ್ಲೀಶೆ ಡೈಲಾಗ್ ಅನ್ಸಿದ್ರು ಕೂಡ ವಾಸ್ತವ ಅನ್ಸ್ಬಿಡ್ತು. ಗಂಡ ಹೆಂಡತಿ ಜಗಳದಲ್ಲಿ ಕೂಸ್ ಬಡವಾಯ್ತು ಅನ್ನೋ ರೀತಿಯಲ್ಲಿ DK ಶಿವಕುಮಾರ್ ಸಿದ್ದರಾಮಯ್ಯನವರ ಜಗಳದಲ್ಲಿ ಶಾಸಕರು ಬಡವಾಗ್ತಿದ್ದಾರೆ, ಶಾಸಕರನ್ನ ನಂಬಿ ವೋಟ್ ಹಾಕಿದ ಮತದಾರರು ಬಡವಾಗ್ತಿದ್ದಾರೆ. ಖಂಡಿತ ಇವತ್ತು ನಮ್ಮ ಕಾರ್ಯಕರ್ತರಿಗೆ ಯಾವುದೇ ಗೊಂದಲ ಇಲ್ಲ. ಇವತ್ತು ನಮಗೆ ಕ್ಲಿಯರ್ ಮ್ಯಾಂಡೇಟ್ ಅನ್ನ ಕರ್ನಾಟಕ ರಾಜ್ಯ ಜನತೆ ಕೊಟ್ಟಿದೆ. ನಾವು ಖಂಡಿತ ನೋಡಿ, ಕೊಟ್ಟಿರೋದಕ್ಕೆ ನಾವು ಇವತ್ತು